ಈಕೆ ನೊಂದ ಮಹಿಳೆಯರ ಪರ ನಿಂತು ಹೋರಾಟ ಮಾಡಿ ನ್ಯಾಯ ಕೊಡಿಸಿದಾಕೆ ಈಗ ನ್ಯಾಯಕ್ಕಾಗಿ ಅಂಗಲಾಚುವಂತ ಸ್ಥಿತಿ. ಫೇಸ್ಬುಕ್ನಲ್ಲಿ ಪರಿಚಯವಾಗಿ 14 ವರ್ಷ ಚಿಕ್ಕವನಿದ್ದರೂ ಪೀಡಿಸಿ ಮದುವೆಯಾದವ ಈಗ ಕೈ ಕೊಟ್ಟಿದ್ದಾನೆ. ಕೇಸು ಠಾಣೆಯ ಮೆಟ್ಟಿಲೇರಿದೆ. ಬೆಳಗಾವಿಯಲ್ಲಿ 2 ತಿಂಗಳ ಹಿಂದೆ ನಡೆದಿದ್ದ ಫೇಸ್ಬುಕ್ ಲವ್ ಮ್ಯಾರೇಜ್ ಧೋಖಾ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿ ಪೀಡಿಸಿ ಪ್ರೀತಿಸಿ ಮದುವೆಯಾಗಿ ಕೈಕೊಟ್ಟ ಪತಿಯ ವಿರುದ್ಧ ಈಗ ನೊಂದ ಮಹಿಳೆ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಫೇಸ್ಬುಕ್ ಲವ್ ಧೋಖಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. 11 ಯುವತಿಯರ ಜೊತೆ ಪತಿಯ ಸಂಬಂಧ, ಪತ್ನಿ ಬಾಂಬ್. ಈ ಮಹಿಳೆ ಹೆಸರು ಪ್ರಮೋದ ಹಜಾರೆ. ಬೆಳಗಾವಿಯ ಬಡಕಲ್ಗಲ್ಲಿಯ ನಿವಾಸಿ. ಕಳೆದ 20 ವರ್ಷಗಳಿಂದ ಇದೇ ಪ್ರಮೋದ ಹಜಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರು ಮತ್ತು ಯುವತಿಯರ ಬೆನ್ನಿಗೆ ನಿಂತು ಹೋರಾಟ ಮಾಡಿ ನ್ಯಾಯ ಕೊಡಿಸುತ್ತಿದ್ದಳು. ಆದರೀಗ ತಾನೇ ನ್ಯಾಯಕ್ಕಾಗಿ ಪರದಾಡುವ ಸ್ಥಿತಿ ತಂದುಕೊಂಡಿದ್ದಾಳೆ. ಯೋಧ ಅಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಎಲ್ಲಿಲ್ಲದ ಗೌರವ. ಆದರೆ ಈಕೆಯ ಕಷ್ಟಕ್ಕೆ ಕಾರಣವಾಗಿರೋದು ಇದೇ ಯೋಧ ಅಕ್ಷಯ್ ನಲವಡೆ. ಕಳೆದ 4 ವರ್ಷಗಳ ಹಿಂದೆ ಪ್ರಮೋದ ಹಜಾರೆಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ ಈ ಅಕ್ಷಯ್ ಪ್ರಮೋದ್ ಜೊತೆ ಸಲುಗೆ ಬೆಳೆಸಿದ್ದ. ಬಳಿಕ ಕಾಡಿ ಬೇಡಿ 14 ವರ್ಷ ದೊಡ್ಡವರಾದ ಪ್ರಮೋದ ಜೊತೆ ಮದುವೆಯನ್ನೂ ಆಗಿದ್ದ. ಬಳಿಕ ಗೊತ್ತಾಗಿದ್ದೇ ಈತನ ಅಸಲಿ ಮುಖ. ನನ್ನ ಕೈಲಿ ಆಗಲ್ಲ, ನೀನು ಲೀಗಲ್ ಆ್ಯಕ್ಷನ್ ತಗೋ ಹೋಗು ಅಂತ ಹೇಳಿಬಿಟ್ಟ ಸರ್. ನಾನು ಹೋಗೋ 14ನೇ ತಾರೀಕಿಗೆ ಕೇಸ್ ಫೈಲಿಂಗ್ ಮಾಡಿದ್ದೀನಿ ಸರ್. ಅವನು ಬರೀ ನನ್ನ ಜೊತೆ ಆಟ ಆಡಿಲ್ಲ ಸರ್, ಸುಮಾರು 11 ಹುಡುಗಿಯರ ಜೊತೆ ಆಟ ಆಡಿದ್ದಾನೆ ಸರ್. ಆ 11 ಹುಡುಗಿಯರು ಮೀಡಿಯಾನಲ್ಲಿ ಫ್ಲ್ಯಾಶ್ ಆದ ತಕ್ಷಣ ಅವರು ಶಾಕ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್. ಕಾಂಟ್ಯಾಕ್ಟ್ ಮಾಡಿ, ಅಕ್ಕ ನಮ್ಮ ಮೇಲೇನು ಇದೇ ರೀತಿ ಆಗ್ತಾ ಇದೆ, ನಿನ್ನ ಜೊತೆ ಮದುವೆ ಆಗಿದ್ದಾನೆ, ನಮಗೆ ಮ್ಯಾರೇಜ್ ಪ್ರಪೋಸಲ್ ಕೊಟ್ಟಿದ್ದ, ನಾವು ತುಂಬ ಕ್ಲೋಸ್ ಆಗಿಬಿಟ್ಟಿದ್ವಿ, ಅವ್ನ ಮಕ್ಕಕ್ಕೆ ಮಳ್ಳಾಗಿ, ದಯವಿಟ್ಟು ನಮಗೂ ನ್ಯಾಯ ಸಿಗಬೇಕಕ್ಕ, ನಮಗೆಲ್ಲ ಮದುವೆ ಫಿಕ್ಸ್ ಆಗಿದೆ, ನಾವು ಕಲಿತಾ ಇದ್ದೀವಿ, ನಾವು ಮೀಡಿಯಾ ಮುಂದೆ ಬಂದರೆ ನಮ್ದು ಜೀವನನೇ ಹಾಳಾಗತ್ತಕ್ಕ. ಇಂಥ ನರಾಧಮರು ಹಿಂಗೆ ಓಪನ್ ಆಗಿ ಬಿಡಬಾರ್ದು, ಅವನಿಗೆ ಜೈಲು ಶಿಕ್ಷೆ ಆಗಬೇಕು ಅನ್ನೋ ಒಂದು ಬೇಡಿಕೆ ಹಗಲೆಲ್ಲ ಎಲ್ಲರೂ ಹುಡುಗಿಯರು ಕಾಲ್ ಚಾಟಿಂಗ್ ಮಾಡಿ ನನಗೆ ಕೇಳ್ಕೊಡ್ತಾ ಇದ್ದಾರೆ ಸರ್. ನನಗೆ ಅವನಿಗೆ ಶಿಕ್ಷೆ ಕೊಡಬೇಕಾಗಿದೆ ಸರ್. ಇನ್ನು ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಹಿ ಈಸ್ ಅ ಥ್ರೆಟ್ ಟು ಸೊಸೈಟಿ ಸರ್. ಹಿ ಈಸ್ ಅ ಥ್ರೆಟ್ ಫಾರ್ ದ ಗರ್ಲ್ಸ್ ಆ್ಯಂಡ್ ವುಮೆನ್ಸ್. 2020ರ ಮಾರ್ಚ್ ತಿಂಗಳಲ್ಲಿ ಅಕ್ಷಯ್ ಮತ್ತು ಪ್ರಮೋದ ಮದುವೆ ಆಗಿದ್ರು. 2 ವರ್ಷಗಳ ಕಾಲ ಸಂಸಾರವನ್ನೂ ಮಾಡಿದ್ದಾರೆ. ನಂತರ ನೋಡಿ ಪ್ರಮೋದಾಗೆ ಗೊತ್ತಾಗಿದ್ದು ಅಕ್ಷಯ್ನ ಅಸಲಿ ಮುಖ. ಅಕ್ಷಯ್ 11ಕ್ಕೂ ಹೆಚ್ಚು ಯುವತಿಯರ ಜೊತೆಗೆ ಚಾಟಿಂಗ್ ಡೇಟಿಂಗ್ ಮಾಡ್ತಿರುವ ವಿಷಯ ಪ್ರಮೋದಾಗೆ ಗೊತ್ತಾಗಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಅಕ್ಷಯ್ ನಿನ್ನ ಜೊತೆಗೆ ಇರಲು ಆಗಲ್ಲ, ನಾನು ಬೇರೆ ಹುಡುಗಿ ಜೊತೆಗೆ ವಿವಾಹ ಆಗ್ತೀನಿ ಎಂದು ಹೇಳಿದ್ದಾನೆ. ಅಲ್ಲದೆ ವಿವಾಹಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದ. ಆದ್ರೀಗ ಈ ವಿವಾಹವು ಮುರಿದು ಬಿದ್ದಿದೆ. ಈಗ ಕೂಡಿ ಬಾಳಲು ಹಿಂದೇಟು ಹಾಕ್ತಿರುವ ಅಕ್ಷಯ್ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಪ್ರಮೋದ ಹಜಾರೆ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈಗ ಇದರಲ್ಲಿ ಇದು ಎಲ್ಲ ಸೆಕ್ಷನ್ ಅಂದರೆ ಇಟ್ಸ್ 7 years ಪನಿಷ್ಮೆಂಟ್ ಅದು ರೂಲ್ ಇದೆ. ಮತ್ತು ಇದರಲ್ಲಿ ಕೂಡ ಅವರು ಹೊರಗಡೆ ಇದ್ದಾರೆ. ಮತ್ತು ನಾವು ತನಕ ಮಾಡ್ತಾ ಇದ್ವಿ. ಆ ಪರಿಸ್ಥಿತಿ ಬಂದರೆ ಬಹುಶಃ ಅರೆಸ್ಟ್ ಮಾಡ್ತಾರೆ, ನಾವು ಅರೆಸ್ಟ್ ಮಾಡ್ತೀವಿ. ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಅಕ್ಷಯ್ ಯೋಧನಾಗಿ ಸೇವೆ ಸಲ್ಲಿಸುತ್ತಿದ್ದು ರಜೆಗೆಂದು ಈಗ ಬೆಳಗಾವಿಗೆ ಬಂದಿದ್ದಾನೆ. ಆದರೂ ಪೊಲೀಸರು ಅಕ್ಷಯ್ನ ಬಂಧಿಸುತ್ತಿಲ್ಲ ಅಂತ ಪ್ರಮೋದ ಆರೋಪಿಸಿದ್ದಾರೆ. ಒಟ್ಟಾರೆ ತಪ್ಪು ಒಪ್ಪು ಏನು ಅಂತ ತನಿಖೆ ಮಾಡಿ ಪೊಲೀಸರು ಈ ಪ್ರಕರಣಕ್ಕೆ ಸುಖಾಂತ್ಯ ಹಾಡಿದ್ರೆ ಒಳಿತು. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.